ಸ್ಪರ್ಧಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಪೇಪರ್ 2ನಲ್ಲಿ ಬರ್ತಕ್ಕಂಥ ಸಾಮಾನ್ಯ ಕನ್ನಡದ ಪ್ರಶ್ನೆಗಳನ್ನು ಒಂದಿಷ್ಟು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಾಗಿವೆ. ಅದಕ್ಕೋಸ್ಕರ ಇದು ಎರಡನೇ ಪೇಪರ್ ಆಗಿದೆ, ಅಂದರೆ ಎರಡನೇ ವಿಡಿಯೋ ಇದು ಕನ್ನಡ ಸಾಮಾನ್ಯದ್ದು. ಮತ್ತು ಮುಂದೆ ಬರತಕ್ಕಂಥ ವಿಡಿಯೋಸ್ಗಳನ್ನ ನೋಡ್ಕೊಳ್ರಿ. ಮೊದಲನೇ ಪ್ರಶ್ನೆ, ಕುಸುಮಬಾಲೆ ಈ ಕಾದಂಬರಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಕುಸುಮಬಾಲೆ ಅನ್ನುವಂತಹ ಕೃತಿಯನ್ನು ರಚಿಸಿದವರು ಯಾರು ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ. ದೇವನೂರು ಮಹಾದೇವರವರು ಈ ಒಂದು ಕುಸುಮಬಾಲೆ ಕಾದಂಬರಿಯ ಕರ್ತೃವಾಗಿದ್ದಾರೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕೊನೆವರೆಗೂ ನೋಡಿ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದರೆ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಗಳಾಗಿವೆ. ಇಲ್ಲಿ ಆಪ್ಷನ್ ಸಿ ನೋಡಿ, ಒಡ್ಡಾರಾಧನೆಯು ಕನ್ನಡದ ಮೊದಲ ಗದ್ಯ ಕೃತಿಯಾಗಿದೆ. ನೆಕ್ಸ್ಟ್, ಇನ್ನು ಭೂಜಾತೆ ಯಾರೆಂದರೆ, ಭೂಜಾತೆ ಅಂತ ನಾವು ಯಾರಿಗೆ ಕರೀತೇವೆ ಅಂತ ಕೇಳಿದರೆ, ಸೊ ಭೂಮಿಯಿಂದ ಜನಿಸಿದವರಿಗೆ ಭೂಜಾತೆ ಅಂತ ಕರೀತಾರೆ. ಸೊ ಇಲ್ಲಿ ನಾವು ರಾಮಾಯಣದಲ್ಲಿ ಕೇಳಿರ್ತೀವಿ. ಆಪ್ಷನ್ ಬಿ ಸೀತೆ ನೋಡಿ, ಸೀತೆಯವರು ಭೂಮಿಯಲ್ಲಿ ಹುಟ್ಟಿದ ಕಾರಣ ಅಥವಾ ಭೂಮಿಯಲ್ಲಿ ಸಿಕ್ಕ ಕಾರಣ ಅವರಿಗೆ ಭೂಜಾತೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಇನ್ನು ಹೃದಯ ಶಾರದೆ ಇಲ್ಲಿರುವ ಅಲಂಕಾರ ಯಾವುದು? ಈ ಒಂದು ಹೃದಯ ಶಾರದೆ ಅನ್ನುವಂತಹ ಪದದಲ್ಲಿ ಇರತಕ್ಕಂಥ ಅಲಂಕಾರ ಯಾವುದು ಅಂತ ಕೇಳಿದರೆ, ಸೊ ಕೆಳಗಿನ ಆಪ್ಷನ್ಗಳಲ್ಲಿ ನೋಡ್ತಾ ಇದ್ರೆ ಆಪ್ಷನ್ ಎ ರೂಪಕ ಅಲಂಕಾರ ನೋಡಿ. ಹೃದಯ ಶಾರದೆಯಲ್ಲಿ ರೂಪಕ ಅಲಂಕಾರವು ಕಂಡುಬರುತ್ತದೆ. ನೆಕ್ಸ್ಟ್, ಈ ಸಿರಿ ಸಂಪಿಗೆ ನಾಟಕದ ಕರ್ತೃ ಯಾರು? ಸಿರಿ ಸಂಪಿಗೆ ನಾಟಕದ ಕರ್ತೃ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಚಂದ್ರಶೇಖರ್ ಕಂಬಾರ್ ರವರು ಈ ಒಂದು ಸಿರಿ ಸಂಪಿಗೆ ನಾಟಕದ ಕರ್ತೃಗಳಾಗಿದ್ದಾರೆ. ನೆಕ್ಸ್ಟ್, ಇನ್ನು ವಚನ ಎಂದರೆ ಏನು? ಕೆಳಗಿನ ಆಪ್ಷನ್ಗಳಲ್ಲಿ ವಚನ ಅಂತ ಅಂದರೆ ಏನು? ಇಲ್ಲಿ ಆಪ್ಷನ್ ಸಿ ನೋಡಿ, ಇದೊಂದು ಮಾತು. ವಚನ ಅಂದರೆ ಮಾತು. ಇದು ಮಾತಿಗೆ ವಚನವೆಂದು ಕರೆಯಲಾಗುತ್ತದೆ. ಒಂದು ವಾಕ್ಯದಲ್ಲಿ ಕಂಡು ಬರತಕ್ಕಂಥ ಮಾತು ಇದು. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ಇದು ಯಾವ ಸಂಧಿ? ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಇಲ್ಲಿ ಆಪ್ಷನ್ ಸಿ ನೋಡಿ, ಇದೊಂದು ಆದೇಶ ಸಂಧಿಯಾಗಿದೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಅನ್ನುವಂಥದ್ದು ಆದೇಶ ಸಂಧಿ. ನೆಕ್ಸ್ಟ್, ಖಗ ಈ ಪದದ ಅರ್ಥವೇನು? ಖಗ ಪದದ ಅರ್ಥ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಬಿ ಆಗುತ್ತೆ ನೋಡಿ, ಪಕ್ಷಿ. ಖಗ ಅಂತ ಅಂದರೆ ಪಕ್ಷಿಗೆ ಕರೆಯಲಾಗುತ್ತದೆ, ಅದರ ಅರ್ಥವಿದು. ನೆಕ್ಸ್ಟ್, ಇನ್ನು ಹೆಬ್ಬಂಡೆ ಪದದ ಗುಣವಾಚಕ ಏನು? ಹೆಬ್ಬಂಡೆ ಅನ್ನುವಂತಹ ಪದದಲ್ಲಿ ಕಂಡುಬರತಕ್ಕಂಥ ಗುಣವಾಚಕ ಯಾವುದು? ಹಿರಿದಾದ ಬಂಡೆ, ಆಪ್ಷನ್ ಸಿ ನೋಡಿ ಹಿರಿದು. ಹೆಬ್ಬಂಡೆ ಅನ್ನೋದಲ್ಲಿ ಕಂಡು ಬರತಕ್ಕಂಥ ಗುಣವಾಚಕ ಏನಂದರೆ ಹಿರಿದು ಅನ್ನುವಂಥದ್ದು. ಆಪ್ಷನ್ ಸಿ ಸರಿ ಇಲ್ಲಿ. ನೆಕ್ಸ್ಟ್, ಇನ್ನು ಕರ್ಬೋಗೆ ಇದರ ಗುಣವಾಚಕ. ಕರ್ಬೋಗೆ ಅನ್ನುವಂತಹ ಪದದಲ್ಲಿ ಯಾವ ಗುಣ ನಿಮಗೆ ಕಂಡುಬರುತ್ತದೆ? ಯಾವ ಗುಣವಾಚಕ ಕಂಡುಬರುತ್ತದೆ? ಆಪ್ಷನ್ ಎ ನೋಡಿ, ಇದು ಕಪ್ಪು. ಕಪ್ಪು ಅನ್ನುವಂಥದ್ದು ಇದರಲ್ಲಿ ಕಂಡು ಬರ್ತಕ್ಕಂಥ ಗುಣವಾಚಕವಾಗಿದೆ. ನೆಕ್ಸ್ಟ್, ಇನ್ನು ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಯಾವುದು? ಒಂದು ಕ್ರಿಯೆಯು ಪೂರ್ಣವಾಗಿದೆ ಅನ್ನುವಂತಹ ಅರ್ಥವನ್ನು ಸೂಚಿಸುವುದು ಯಾವುದು ಅಂತ ಕೇಳಿದರೆ, ಸೊ ಈ 4 ಆಪ್ಷನ್ಗಳಲ್ಲಿ ಆಪ್ಷನ್ ಬಿ ನೋಡಿ, ಇದು ಕ್ರಿಯಾಪದ. ಇದು ಕ್ರಿಯಾಪದವಾದ ಕಾರಣ ಕ್ರಿಯೆ ಪೂರ್ಣವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಜನರು ಪ್ಲಸ್ ಎಲ್ಲ ಜನರೆಲ್ಲ, ಇದು ಯಾವ ಸಂಧಿಯಾಗಿದೆ? ಜನರು ಪ್ಲಸ್ ಎಲ್ಲ ಜನರೆಲ್ಲ ಅನ್ನುವಂತಹದ್ದು. ಆಪ್ಷನ್ ಸಿ ನೋಡಿ, ಇದೊಂದು ಲೋಪಸಂಧಿ ಆಗುತ್ತದೆ. ಜನರು ಪ್ಲಸ್ ಎಲ್ಲ ಜನರೆಲ್ಲ ಅನ್ನುವಂಥದ್ದೊಂದು ಲೋಪಸಂಧಿ. ನೆಕ್ಸ್ಟ್, ಆಮರ್ದು ಈ ಪದದ ತತ್ಸಮ ರೂಪ ಏನು? ಆಮರ್ದು ಪದದ ತತ್ಸಮ ರೂಪ ಇಲ್ಲಿ ಆಪ್ಷನ್ ಡಿ ನೋಡಿ, ಅಮೃತ ಅನ್ನುವಂಥದ್ದು ಆಮರ್ದು ಪದದ ತತ್ಸಮ ರೂಪವಾಗಿದೆ. ತತ್ಸಮ ತದ್ಭವದ ಮೇಲೆ ಮಿನಿಮಮ್ ಒಂದು ಕ್ವಶನ್ ಪಕ್ಕ ಇರುತ್ತೆ ಎಕ್ಸಾಮ್ದಲ್ಲಿ. ನೆಕ್ಸ್ಟ್, ಇನ್ನು ಮೃಗ ಇದರ ತದ್ಭವ ರೂಪ ಏನು? ಮೃಗ ಪದದ ತದ್ಭವ ರೂಪ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಮಿಗ ಅನ್ನುವಂಥದ್ದು ಮೃಗ ಪದದ ತದ್ಭವ ರೂಪವಾಗಿದೆ ಇಲ್ಲಿ. ನೆಕ್ಸ್ಟ್,
ಇನ್ನು ಪರ್ವ ಪದದ ತದ್ಭವ ರೂಪವೇನು? ಪರ್ವ ಅನ್ನುವಂತಹ ಪದದ ತದ್ಭವ ರೂಪ. ಇಲ್ಲಿ ಆಪ್ಷನ್ ಸಿ ನೋಡಿ, ಹಬ್ಬ ಅನ್ನುವಂತಹದ್ದು ಪರ್ವ ಪದದ ತದ್ಭವ ರೂಪವಾಗಿದೆ. ನೆಕ್ಸ್ಟ್, ಇನ್ನು ಅಕ್ಕರ ಇದರ ತತ್ಸಮ ರೂಪ ಯಾವುದು? ಅಕ್ಕರ ಪದದ ತತ್ಸಮ ರೂಪ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅಕ್ಷರ ಅನ್ನುವಂಥದ್ದು ಅಕ್ಕರ ಪದದ ತತ್ಸಮ ರೂಪವಾಗಿದೆ. ಕರಗದಿದ್ದರೆ ಇದನ್ನು ಬಿಡಿಸಿ ಬರೆದರೆ ಕರಗದಿದ್ದರೆ ಅನ್ನುವಂತಹ ಪದವನ್ನು ಬಿಡಿಸಿ ಬರೆದಾಗ ಯಾವ ರೀತಿ ಆಗುತ್ತದೆ? ಇಲ್ಲಿ ಆಪ್ಷನ್ ಬಿ ನೋಡಿ, ಏನಾಗುತ್ತದೆ? ಕರಗದೆ ಪ್ಲಸ್ ಇದ್ದರೆ ಅನ್ನುವುದು ಆಗುತ್ತದೆ. ಕರಗದಿದ್ದರೆ ಅನ್ನೋದನ್ನು ಬಿಡಿಸಿ ಬರೆದಾಗ ಕರಗದೆ ಪ್ಲಸ್ ಇದ್ದರೆ. ಇನ್ನು ವಿದ್ಯುತ್ ಶಕ್ತಿ, ಇದನ್ನು ಬಿಡಿಸಿದರೆ ಏನಾಗುತ್ತದೆ? ವಿದ್ಯುತ್ ಶಕ್ತಿ ಅನ್ನುವಂಥದ್ದನ್ನು. ಇಲ್ಲಿ ಆಪ್ಷನ್ ಬಿ ನೋಡಿ, ಇದು ವಿದ್ಯುತ್ ಪ್ಲಸ್ ಶಕ್ತಿ ಆಗುತ್ತದೆ. ಇದು ಸಿಂಪಲ್ ಇದೆ, ಎಲ್ರಿಗೂ ಗೊತ್ತಾಗುತ್ತೆ ಇದನ್ನು ನೋಡಿದ ತಕ್ಷಣ. ನೆಕ್ಸ್ಟ್, ಇನ್ನು ಸದ್ಭಾವನೆ ಈ ಪದವನ್ನು ಬಿಡಿಸಿದರೆ ಏನಾಗುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ಎ ನೋಡಿ, ಸದ್ ಪ್ಲಸ್ ಭಾವನೆ ಅನ್ನುವುದಾಗುತ್ತೆ. ಸದ್ಭಾವನೆಯನ್ನು ಬಿಡಿಸಿ ಬರೆದರೆ ಸದ್ ಪ್ಲಸ್ ಭಾವನೆ. ನೆಕ್ಸ್ಟ್, ದುರ ಇದರ ಅರ್ಥವೇನು? ದುರ ಅನ್ನುವಂತಹ ಪದದ ಅರ್ಥವೇನು? ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಯುದ್ಧ ಅನ್ನುವಂಥದ್ದು ದುರ ಪದದ ಅರ್ಥವಾಗಿದೆ. ಯುದ್ಧ. ನೆಕ್ಸ್ಟ್, ತೃಣ ಎಂದರೆ ಏನು? ತೃಣ ಎಂದರೆ ಏನು? ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ, ಹುಲ್ಲು ಅನ್ನುವಂಥದ್ದು ತೃಣ ಪದದ ಅರ್ಥವಾಗಿದೆ. ನೆಕ್ಸ್ಟ್, ಪಥ ಇದರ ಸಮಾನಾರ್ಥಕಗಳು ಏನು? ಯಾವುವು? ಪಥ ಅನ್ನುವಂತಹ ಪದದ ಸಮಾನಾರ್ಥಕ ಪದಗಳು. ಇಲ್ಲಿ ಆಪ್ಷನ್ ಬಿ ನೋಡಿ, ಮಾರ್ಗ ಮತ್ತು ದಾರಿ ಇವೆರಡುಗಳು ಪಥ ಪದದ ಸಮಾನಾರ್ಥಕ ಪದಗಳಾಗಿವೆ. ನೆಕ್ಸ್ಟ್, ಅಂತೆ ಪ್ಲಸ್ ಆಗದು ಇದನ್ನು ಸೇರಿಸಿ ಬರೆದರೆ ಏನಾಗುತ್ತದೆ? ಅಂತೆ ಪ್ಲಸ್ ಆಗದನ್ನು ಸೇರಿಸಿ ಬರೆದಾಗ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅಂತಾಗದು ಅನ್ನುವುದು ಆಗುತ್ತದೆ. ಅಂತೆ ಪ್ಲಸ್ ಆಗದು ಅನ್ನುವುದನ್ನು ಸೇರಿಸಿ ಬರೆದಾಗ ಅಂತಾಗದು. ಅಂಗ್ರಿ ಪದದ ಇದರ ಸಮಾನಾರ್ಥಕಗಳು ಯಾವುವು? ಅಂಗ್ರಿ ಪದದ ಸಮಾನಾರ್ಥಕಗಳು. ಇಲ್ಲಿ ಆಪ್ಷನ್ ಬಿ ನೋಡಿ, ಪಾದ ಅಥವಾ ಚರಣವು ಈ ಅಂಗ್ರಿ ಪದದ ಸಮಾನಾರ್ಥಕ ಪದಗಳಾಗಿವೆ. ನೆಕ್ಸ್ಟ್, ಸರಿಯಾದ ಪದವನ್ನು ಕೆಳಗಿನವುಗಳಲ್ಲಿ ಗುರುತಿಸಿರಿ ಅಂತ ಕೇಳಿದರೆ, ಗ್ರಾಮೆಟಿಕಲಿ ಸರಿಯಾದ ಪದ. ಇಲ್ಲಿ ಆಪ್ಷನ್ ಎ ನೋಡಿ, ಸಮಾಜಘಾತುಕ ಅನ್ನುವಂಥದ್ದು ಆಪ್ಷನ್ ಎ ಸರಿಯಾದ ಒಂದು ಪದವಾಗಿದೆ ಆಪ್ಷನ್ಗಳಲ್ಲಿ. ನೆಕ್ಸ್ಟ್, ತಪ್ಪಿರದ ಪದವನ್ನು ಗುರುತಿಸಿರಿ ಕೆಳಗಿನವುಗಳಲ್ಲಿ. ತಪ್ಪ ಇರದ ಪದ ಸರಿಯಾದ ಪದ ಅಂತ ಹೇಳೋದಕ್ಕೆ ತಪ್ಪಿರದ ಪದ ಅಂತ ಕೂಡ ಕರೀತಾರೆ. ಇಲ್ಲಿ ಸರಿಯಾದಂತಹ ಪದ ಯಾವುದು ಅಂದರೆ ಆಪ್ಷನ್ ಬಿ ನೋಡಿ, ವಿವಿಧೋದ್ದೇಶ ಅನ್ನುವಂಥದ್ದು ಆಪ್ಷನ್ ಬಿದಲ್ಲಿ ಸರಿಯಾಗಿದೆ ಸ್ಪೆಲ್ಲಿಂಗ್. ನೆಕ್ಸ್ಟ್, ಇನ್ನು ಹಸು ಪದದ ಸಮಾನಾರ್ಥಕಗಳು ಯಾವುವು? ಹಸು ಪದದ ಸಮಾನಾರ್ಥಕಗಳು. ಈ ಆಪ್ಷನ್ ಏನು ನೋಡಿ, ಪ್ರಾಣ ಮತ್ತು ಜೀವ ಇವೆರಡು ಹಸು ಪದದ ಸಮಾನಾರ್ಥಕ ಪದಗಳಾಗಿವೆ. ಇನ್ನು ಇವರು ರತ್ನಪ್ರಿಯರು. ರತ್ನಪ್ರಿಯರು ಅಂತ ಯಾರಿಗೆ ಕರೀತಿದ್ರು? ರತ್ನತ್ರಯರು ಅಂತ. ರತ್ನಪ್ರಿಯರಲ್ಲ, ರತ್ನತ್ರಯರು. ಇಲ್ಲಿ ಆಪ್ಷನ್ ಸಿ ನೋಡಿ, ಪಂಪ, ಪೊಣ್ಣ ಮತ್ತು ರನ್ನರನ್ನ ರತ್ನತ್ರಯರು ಎಂದು ಕರೆಯಲಾಗುತ್ತಿತ್ತು. ಅನಕ್ಷರಸ್ಥರು ಕಟ್ಟಿ ಹಾಕಿದ ಸಾಹಿತ್ಯ ಯಾವುದು? ಇಲ್ಲಿ ಆಪ್ಷನ್ ಸಿ ನೋಡಿ, ಜನಪದ ಸಾಹಿತ್ಯವು ಅನಕ್ಷರಸ್ಥರಿಂದ ಕಟ್ಟಲ್ಪಟ್ಟ ಸಾಹಿತ್ಯವಾಗಿದೆ. ಅಂದರೆ ಅವರಿಗೆ ಬರೆಯಲಿಕ್ಕೆ ಆಗ್ತಿರ್ಲಿಲ್ಲ, ಬಾಯಿಂದ ಬಾಯಿಗೆ ಹರಡತಕ್ಕಂಥ ಒಂದು
ವಾಕ್ಯಗಳು. ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು? ಆಪ್ಷನ್ ಬಿ ಒಡ್ಡಾರಾಧನೆಯು ಕನ್ನಡದ ಮೊದಲ ಗದ್ಯ ಗ್ರಂಥವಾಗಿದೆ. ನೆಕ್ಸ್ಟ್, ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರು? ಪಂಪನಿಗೆ ಆಶ್ರಯ ನೀಡಿದಂತಹ ಅರಸ. ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಅರಿಕೇಸರಿಯು ಪಂಪನಿಗೆ ಆಶ್ರಯ ನೀಡಿದಂತಹ ಅರಸನಾಗಿದ್ದಾನೆ. ಅರಿಕೇಸರಿ. ನೆಕ್ಸ್ಟ್, ಚಂಪಕಮಾಲಾ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ ಎಷ್ಟು? ಚಂಪಕಮಾಲಾ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ. ಆಪ್ಷನ್ ಎ 7 ಗಣ ನೋಡಿ. ಚಂಪಕಮಾಲಾ ವೃತ್ತದಲ್ಲಿ 7 ಗಣಗಳು ಕಂಡುಬರುತ್ತವೆ. ನೆಕ್ಸ್ಟ್, ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ಒಳ್ ಅನ್ನುವಂಥದ್ದು ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಒಳ್. ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯ ಈ ಛಂದಸ್ಸಿನಲ್ಲಿದೆ. ಆಪ್ಷನ್ ಎ ಭಾಮಿನಿ ಛಂದಸ್ಸಿನಲ್ಲಿ ಈ ಒಂದು ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯವು ಕಂಡುಬರುತ್ತದೆ. ಇನ್ನು 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ. ಇಲ್ಲ, ಆಪ್ಷನ್ ಸಿ ಡಾಕ್ಟರ್ ಸಿದ್ಧಲಿಂಗಯ್ಯರವರು ಈ ಒಂದು 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸೊ ಇಲ್ಲಿಗೆ ಇವತ್ತಿನ ಸಾಮಾನ್ಯ ಕನ್ನಡದ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಸೊ ಹೊಸ ಬಂದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಡೈಲಿ ಇದರ ಸೀರೀಸ್ ಬರ್ತಾ ಇರುತ್ತೆ, ಅದನ್ನು ಕೂಡ ನೋಡ್ಕೊಡ್ರಿ. ಮತ್ತು ಡಿಸ್ಕ್ರಿಪ್ಷನ್ ಒಳಗಡೆ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ಥ್ರೆಡ್ಸ್ ಲಿಂಕ್ಗಳಿದಾವೆ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.